ಬೀದರ್ ಆಯ್ತು, ಕಲಬುರಗಿ ಕಡೆ ಹೋಗೋಣ. ಇಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಿರುಹಳ್ಳ ತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಮಣ್ಣೂರು ಕರಜಗಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನೀರಿನ ರಭಸಕ್ಕೆ ರಸ್ತೆಯೇ ಕೊಚ್ಕೊಂಡು ಹೋಗಿದೆ. ಕೊಚ್ಚಿ ಹೋದಂತಹ ರಸ್ತೆ ಸಂಪರ್ಕ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಆ ವಿಜುವಲ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಕಲಬುರಗಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಲಿಟ್ರಲಿ ಜನ ವಿಪರೀತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕಿರುಹಳ್ಳ ತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿರುವ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಕಲಬುರಗಿಯ ಚಿತ್ರಣವನ್ನ ಈಗ ರಸ್ತೆಯೇ ಕೊಚ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಜನ ಹೇಗೆ ಓಡಾಡ್ತಾರೆ? ಇಲ್ಲಿ ವೆಹಿಕಲ್ ಇರಲಿ, ನಡ್ಕೊಂಡು ಹೋಗೋದು ಕೂಡ ಯಮನ ಮೇಲೆ ಸವಾರಿ ಮಾಡ್ದಂತೆ. ಸುತ್ತಲೂ ನೀರು, ಒಂದ್ ರೀತಿ ದ್ವೀಪದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸುತ್ತಲೂ ನೀರು, ಜಾಗವೇ ಕಾಣಿಸ್ತಾ ಇಲ್ಲ ಎಲ್ಲೂನು. ನೋಡಿ, ಅಲ್ಲಿ ರಸ್ತೆ ಸಂಪರ್ಕ ಇಲ್ಲ. ಪ್ರಯಾಣಿಕರಿಗೆ ಈ ಕಡೆ ಇದ್ದವ್ರು ಈ ಕಡೆಯೇ, ಆ ಕಡೆ ಇದ್ದವ್ರು ಆ ಕಡೆಯೇ. ಒಂದೂರಿಂದ ಮತ್ತೊಂದು ಊರಿಗೆ ಸಂಪರ್ಕ ಮಾಡುವಂತಹ ರಸ್ತೆ ಅಥವಾ ಸೇತುವೆ ಎಲ್ಲವೂ ನೀರು ಪಾಲಾಗೋಗಿದೆ. ಜನರಿಗೆ ಏನಪ್ಪ ಇದು ಯಾವಾಗ ನೀರಿನ ಹರಿವು ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ನೀರಿನ ಹರಿವು ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇರುವಾಗಲೇ ವಿಪರೀತ ಮತ್ತೆ ಮಳೆ, ಅಂದರೆ ಜಿಟಿ ಮಳೆ. ಈ ಮಲೆನಾಡು ಭಾಗವನ್ನು ನೋಡಿರ್ತೀವಲ್ಲ ನಾವು, ಆ ರೀತಿಯ ವಾತಾವರಣ ಕಲಬುರಗಿ ಮತ್ತು ಬೀದರ್ ಕಡೆಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ ಈಗ.